Divine Grace Igniter. ಸಂತ ಜೋಕಿಮ್ ಮತ್ತು ಅನ್ನರವರು ಯೇಸುವಿನ ತಾಯಿಯಾದ ಮೇರಿಯ ತಂದೆ ತಾಯಿಯವರಾಗಿದ್ದಾರೆ. ಇವರ ಬಗೆಗಿನ ವಿವರಗಳು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ನೇರವಾಗಿಲ್ಲದಿದ್ದರೂ ಪ್ರಾಚೀನ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಜೇಮ್ಸ್ನ ಸುವಾರ್ತೆಯಂತಹ ಅಪೋಕ್ರಿಫಲ್ ಬರಹಗಳಲ್ಲಿ ಉಲ್ಲೇಖಗೊಂಡಿದೆ. ಕಥೋಲಿಕ ಧರ್ಮಸಭೆಯು ಇವರ ಹಬ್ಬವನ್ನು ಪ್ರತಿ ವರ್ಷ ಜುಲೈ 26ರಂದು ಆಚರಿಸಲಾಗುತ್ತದೆ. ಸಂಪ್ರದಾಯದ ಪ್ರಕಾರ ಇಬ್ಬರು ದೇವರಿಗೆ ಅತ್ಯಂತ ಭಕ್ತಿಯುಳ್ಳವರಾಗಿದ್ದು, ಮದುವೆಯಾಗಿ ದೀರ್ಘಕಾಲ ಕಳೆದರೂ ಮಕ್ಕಳಿರಲಿಲ್ಲ. ಈ ಕಾಲದಲ್ಲಿ ಮಕ್ಕಳಿಲ್ಲದಿರುವುದು ದೊಡ್ಡ ಅಪಮಾನವೆಂದು ಪರಿಗಣಿಸಲಾಗಿತ್ತು. ಮಗುವಿಗಾಗಿ ಜೋಕಿಮ್ರವರು ಮರುಭೂಮಿಯಲ್ಲಿ ಉಪವಾಸ ಮತ್ತು ಪ್ರಾರ್ಥನೆ ಮಾಡಿದರೂ ಅನ್ನಾರವರು ಮನೆಯಲ್ಲಿಯೇ ಉಪವಾಸವನ್ನು ಕೈಗೊಂಡು ಪ್ರಾರ್ಥಿಸುತ್ತಿದ್ದರು. ಆಗ ದೇವದೂತರು ಇಬ್ಬರ ಬಳಿಗೆ ಬಂದು ಅವರಿಗೆ ಪವಿತ್ರ ಮಗು ಜನಿಸಲಿ ಎಂದು ಶುಭ ಸಂದೇಶ ತಿಳಿಸಿದರು. ದೇವದೂತರ ವಾಗ್ದಾನದಂತೆ ಅವರಿಗೆ ಹೆಣ್ಣು ಮಗು ಜನಿಸಿತು. ಆ ಮಗುವಿಗೆ ಮೇರಿ ಎಂದು ಹೆಸರನ್ನು ಇಡಲಾಗಿ ದೇವರಿಗೆ ಅರ್ಪಿಸಿದರು. ಯೇಸುವಿನ ಅಜ್ಜ ಮತ್ತು ತಾತರಾದ ಇವರನ್ನು ಜಗತ್ತಿನ ಎಲ್ಲ ಅಜ್ಜ ಅಜ್ಜಿಯರ ಪೋಷಕ ಸಂತರು ಎಂದು ಗೌರವಿಸಲಾಗುತ್ತದೆ. 6ನೇ ಶತಮಾನದಷ್ಟು ಹಿಂದೆಯೇ ಸಂತ ಅನ್ನರ ವಿಶೇಷ ಭಕ್ತಿ ಆರಂಭವಾಯಿತು. ಜಗತ್ತಿನಾದ್ಯಂತ ಇವರ ಹೆಸರಿನಲ್ಲಿ ಅನೇಕ ಧರ್ಮಸಭೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಇಂಥ ಮಹಾ ಸಂತರು ನಮ್ಮ ಮಾತೆ ಮರಿಯಮ್ಮನವರ ತಂದೆ ತಾಯಿ ಎಂದು ಹೇಳಿಕೊಳ್ಳುವುದು ನಮ್ಮ ಹೆಮ್ಮೆಯಾಗಿದೆ. ನೀವೀಗ ನೋಡುತ್ತಿರುವುದು ಸಂತ ಅನ್ನರವರ ಪವಿತ್ರ ಚರ್ಚ್ ಆಗಿದೆ. ಪವಿತ್ರ ಸಂತ ಜೋಕಿಮ್ ಮತ್ತು ಅನ್ನರವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.